ಗುಣ ಕೇಳಿದ್ರೆ ಗಂಡನ ಮನಸ್ಸನ್ನ ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು, ಹೆಂಡತಿ ಮನಸ್ಸನ್ನ ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು. ಏನೋ ಮದುವೆ ಮಾಡ್ಬಿಟ್ಟಿವಿ, ಗಂಡ ಹೆಂಡತಿ ಬೆಳೆಯೋದು, ಹೆಂಡತಿಗೆ ಗಂಡ ಇದಕ್ಕೆ ದಾಂಪತ್ಯದ ಜೀವನಾತಿ ಗುಣನಿಲ್ಲ. ಹಾಗಾದ್ರೆ ಗಂಡ ಹೆಂಡತಿ ಜೀವನಾತಿ ಗುಣ ಹೆಂಗಿರ್ತಾರೆ ಜಾಸ್ತಿ ಮಾಡೋದೇ ಇರ್ತಾರೆ. ಗಂಡನ ಮನಸ್ಸನ್ನು ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು, ಹೆಂಡತಿ ಮನಸ್ಸನ್ನು ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು. ಇವರು ಈರುಗಳ ಮನಸ್ಸಂತಲೇ ಒಂದಾಗಿ ಒಂದೇ ನಂಬಿಕೆ ಇಡಬೇಕು. ಒಂದೇ ದೇವರ ಮೇಲೆ ನಂಬಿಕೆ. ಗಂಡ ಒಂದೇ ನಂಬಿಕೆ ಇಟ್ಟ ಹೆಂಡತಿ ಇನ್ನೊಂದು ನಂಬಿಕೆ ಇಟ್ಟು ಗಂಡ ಹೆಂಡತಿ ಮನವನ್ನು ಸಲಹೆ ಗಂಡ ಕೊಂಬನು ಪಾದದ ಪ್ರಸಾದ, ಹೆಂಡತಿ ಕೊಂಬನು ಸುರಮ. ನೋಡಿ ಎಷ್ಟು ಚಂದ ಹೇಳ್ತಾರೆ. ಹೆಂಗಿದ್ರೆ ದಾಂಪತ್ಯ ಜೀವನ ಸಂಸಾರ ಜೀವನ ಅಂತ ತಗೊಂಡ್ರೆ ಗಂಡ ಗಂಡ ಪ್ರತಿನಿತ್ಯ ಕೂಡ ಯಾವ ಹನುಮಂತನ ಗುಡಿ ಬರೋದು, ಅಲ್ಲಿ ಪೂಜಾರಿಗಳಿಂದ ತಗೊಂಡು ಪ್ರಸಾದ ತಗೊಂಡು ಮನೆಗೆ ಹೋಗ್ತಿದ್ರ ಹೆಂಡತಿ ಜಾಮಾವತಿರುವಾಗ ಮನೆ ಕುತ್ಕೊಂಡು ಸೆರೆ ಕುಡಿತಿದ್ರು ಮಾಂಸಾಸ್ತಿಯಿಂದ ತಂದವರು ಇಬ್ರು ದಂಪತಿಗಳಾಗಲ್ಲ. ಯಾಕಂದ್ರೆ ಮನ್ಯಾಗ ಹೆಂಡತಿ ಸೆರೆ ಕುಡಿತಿದ್ರು, ಮನೆಯಾಗ ಮಾಂಸಾಸ್ತಿ ತಗೊಂಡ್ರ ಇವ್ರಿಗೆ ಹೆಂಡತಿ ಎತ್ತಿಕೊಂಡು ಕರೆಯಿಲ್ಲ. ಗಂಡ ನೋಡುವ ಪ್ರತಿನಿತ್ಯ ಮಾರುತಿ ದೇವಸ್ಥಾನಕ್ಕೆ ಬಂದು ಹನುಮಂತನ ಗುರುಗಳನ್ನ ಬಂದು ತೀರ್ಥ ಪ್ರಸಾದಗಳನ್ನು ತಗೊಂಡು ದಿನನಿತ್ಯ ಭಕ್ತಿಯಿಂದ ಜೀವನ ಅಂತಕ್ಕಂಥದ್ದನ್ನ ಗಂಡ ಕರೆತಿದ್ರೆ ಹೆಂಡತಿ ಸೆರೆ ಮಾಂಸ ಕುಡಿತಿಲ್ಲ ತಗೊಂಡ್ರ ಇದಕ್ಕೆ ದಾಂಪತ್ಯದ ಜೀವನ ಹಾಕಿಕೊಂಡಂಗಿಲ್ಲ. ದಾಂಪತ್ಯದ ಜೀವನ ಅಂತಂದ್ರೆ ಏನು? ಗಂಡನ ಮನಸ್ಸಲ್ಲಿ ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು, ಹೆಂಡತಿ ಮನಸ್ಸಲ್ಲಿ ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು. ಅಷ್ಟೇ ಅಲ್ಲ, ಇವರು ದಂಪತಿಗಳು ಕೂಡಿ ಒಂದೇ ದೇವರ ಮೇಲೆ ನಂಬಿಕೆ ಇಡಬೇಕು, ಭಕ್ತಿ ಇಡಬೇಕು. ಅಂದಾಜಿನ ಸಂಸಾರ ನಿಮ್ಮನ್ನೆಲ್ಲ ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಿರ್ಬೇಕಿದ್ದಾರೆ. ಮಾನವ ಜನ ಪಾದಯಾತ್ರೆಗೆ ಹೋಗ್ತಾರೆ ಶ್ರೀಶೈಲಕ್ಕೆ ಪಾದಯಾತ್ರೆಗೆ ಹೋಗ್ತಕ್ಕಂಥ ಸಂದರ್ಭದೊಳಗ ಆ ಪಾದಯಾತ್ರೆಗೆ ಹೋಗ್ತಕ್ಕಂಥ ಜನ್ಮಗಳನ್ನು ಪದ ಹಾಡ್ತಿರ್ತಾರ. ನೀವು ಕೇಳಬೇಕು, ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡಲು ಬಂದೆತ್ತಿಕೊಂಡು ಪದ ಹಾಡ್ತಾರ. ಅವ್ರೇನು ಪದ ಹಾಡ್ತಕ್ಕಂಥ ಹೊಂಟಿರ್ತಾರಲ್ಲ ಅವರೇನು ನುಡಿ ಬರ್ತದ. ಏನಂತ ನುಡಿ ಬರ್ತದ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ನನ್ನಾಗಿ ಮಲ್ಲಯ್ಯ. ಯಾಕಂದ್ರೆ ಹಾಡ್ತಾರಲ್ಲ, ಪದ ಹಾಡ್ಕೊಂಡು ಹೋಗ್ತಿರ್ತಾರೆ ಕಂಬೆಗಳು. ಏನಂತಾರ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ಅದು ನನ್ನಾಗಿ ಮಲ್ಲಯ್ಯ. ಮನ್ಯಾಗ ಈ ದೀಪನೇ ಹತ್ತಿರಬೇಕಾಗಿಲ್ಲ. ಯಾಕೆ ಹತ್ತುಕೊಂಡು ಕೇಳಿದ್ರೆ ಮನೆಯಾಗ ಗಂಡ ಹೆಂಡತಿಯನ್ನ ಮನಸ್ಸಂತ ಹೊಂದಿತ್ತು ಅಂತಂದ್ರ ಅಲ್ಲಿ ಜ್ಞಾನದ ದೀಪ ಆ ಮನೆ ಒಳಗಂಡ ಬೆಳಕು ಕೊಡ್ತದ. ಯಾವ ದಾಸ್ತಿಮಾರ ಅಂತಾರೆ ನಾವು ದಾಂಪತ್ಯದ ಜೀವನವನ್ನು ಹೆಂಗೆ ಕಲಿಬೇಕಂತ ತಗೊಂಡ್ರೆ ಎಲ್ಲರ ಒಂದು 4 ಜನ ಮನುಷ್ಯರ ನೋಡಿ ಖುಷಿ ಪಡುವಂಗಲ್ಲ, 4 ಜನ ಮಾನವರ ನೋಡಿ ಖುಷಿ ಪಡುವಂಗಲ್ಲ. ಹಾಗಾದ್ರೆ ಯಾರು ನೋಡಿ ಖುಷಿ ಪಡಬೇಕು? ನೀವು ಕಲಿತಕ್ಕಂಥ ಜೀವನವನ್ನ, ನೀವು ನಡೀತಕ್ಕಂಥ ಹಾದಿಯನ್ನ, ನೀವು ತಿಳಿತಕ್ಕಂಥ ದಾರಿಯನ್ನ ಇದನ್ನ ನೋಡಿ ಮನಸ್ಸಿಗೆ ಆನಂದ ಯಾರಿಗೆ ಆಗಬೇಕಂತ ಕೇಳಿದ್ರೆ ಆ ಪರಮಾತ್ಮನಿಗೆ ಆಗಬೇಕಂತ